ನಮಸ್ಕಾರ. ಚನ್ನಪಟ್ಟಣ ಕ್ಷೇತ್ರದ ಎಲ್ಲ ನನ್ನ ಮತದಾರರು, ನಾನು ನಿಮ್ಮ ಜಿಲ್ಲೆಯವರು, ರಾಜ್ಯದ ಉಪಮುಖ್ಯಮಂತ್ರಿ ಆಗಿ ಬಹಳ ಜವಾಬ್ದಾರಿಯಿಂದ ಮಾತಾಡ್ತಾ ಇದ್ದೀನಿ. ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿದೆ. ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಜನರ ಬದುಕಿಗೆ ಯಾವ ರೀತಿ ಶಕ್ತಿ ಕೊಟ್ಟಿದೆ ಅನ್ನೋದು ಪ್ರತಿಯೊಂದು ಕುಟುಂಬ ಉಪಯೋಗವನ್ನ ಮಾಡ್ತಾ ಇದೆ. ಇವತ್ತು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಆಡಳಿತ ಪಕ್ಷದಲ್ಲಿ ಒಂದು ಅಭಿವೃದ್ಧಿ ಮಾಡುವ ಒಂದು ದೊಡ್ಡ ಅವಕಾಶ ನನ್ನ ಮೇಲಿದೆ, ಯೋಗೇಶ್ ಮೇಲಿದೆ, ಸಿದ್ದರಾಮಯ್ಯನವ್ರ ಮೇಲಿದೆ. ಮಾತು ಕೊಡ್ತಾ ಇದ್ದೇವೆ, ಚನ್ನಪಟ್ಟಣವನ್ನ ಬದಲಾವಣೆ ಮಾಡ್ತೇವೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿ ಹೆಸರಿಡ್ಲಿಕ್ಕೆ ಈಗಾಗಲೇ ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ. ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡೋಂಥ ಒಂದು ಅವಕಾಶಕ್ಕೆ ದಯವಿಟ್ಟು ತಮ್ಮ ಮನೆ ಮಗ ಯೋಗೇಶ್ ಅವರು ಈಗಾಗಲೇ ನೀರಾವರಿಯಲ್ಲಿ ಒಂದು ದೊಡ್ಡ ಕ್ರಾಂತಿಕಾರಿ ಬದಲಾವಣೆಯನ್ನ ಮಾಡಿದ್ದಾರೆ. ಅವರ ಕೈಯನ್ನು ಬಲಪಡಿಸಬೇಕು. ನಾನು ಅವರು ಸೇರ್ಕೊಂಡು ಈ ಕ್ಷೇತ್ರದ ಅಭಿವೃದ್ಧಿಗೆ ನಮ್ಮ ಜವಾಬ್ದಾರಿ. ನಾವು ದಯವಿಟ್ಟು ನಮಗೊಂದು ಅವಕಾಶವನ್ನು ಮಾಡಿಕೊಡ್ಬೇಕು, ಹಸ್ತದ ಗುರುತಿಗೆ ಮತವನ್ನು ಕೊಡಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಮಸ್ಕಾರ.